ಇವತ್ತು ಜೂನ್ 1 ನನ್ನ ಮಗನಿಗೆ ಸ್ಕೂಲಿನ ಮೊದಲನೆಯ ದಿನ. ವಾವ್, ಹೆಂಗಿತ್ತು ಪಜ್ಜಿ ಸ್ಕೂಲ್ ಡ್ರೆಸ್? ಹೆಂಗಿತ್ತು? ನಿನ್ ಬ್ಯಾಗ್ ತೋರ್ಸು. ವಾವ್, ರಿಷುದ್ ಹೊಸ ಬಾಟಲ್, ಸೂಪರ್. ನಡಿ, ನಿಮ್ಮಮ್ಮ ಮಾಡು, ನಾನು ಅಷ್ಟೊತ್ತಿಗೆ ಬುಷಿ ಮಾಡಿ ಬರ್ತೀನಿ. ಗುಡಿಗೆ ಹೋಗಿ ಶಂಭೋಗೆ ಹೋಗಿ ಆಮೇಲೆ ಇದಕ್ಕೆ ಹೋಗೋಣಂತ. ಓಕೆ, ಸ್ಕೂಲಿಗೆ. ವಾವ್, ಹೆಂಗೈತಿ? ನೀರು ತುಂಬ ಕೆಳಗೆ ಅಮ್ಮ ತುಂಬ ಕೊಡ್ತೈತೆ. ಏನು ಸ್ಕೂಲ್ಗೆ ಹೋಗಕ್ಕೆ ಎಕ್ಸೈಟ್ಮೆಂಟ್ ಅಂತೀರ? ಮೊನ್ನೆ ಅಡ್ಮಿಷನ್ ಮಾಡಕ್ಕೆ ಹೋದಾಗ ಎಲ್ಲ ಆಟ ಸಾಮಾನುಗಳು ನೋಡ್ಕೊಂಡ್ ಬಂದ್ಬಿಟ್ಟಿಯಾನೆ. ಯಾವಾಗ ಹೋಗೋದು ಅಂತ ಫುಲ್ ಎಲ್ರಿಗೂ ಕಾಡ್ತಾ ಇದ್ದಾನೆ, ಬೇಗ ಸ್ಕೂಲ್ಗೆ ಹೋಗ್ಬೇಕು ಅಂತ. 1 2 3 ಇದನ್ನ ನಮ್ಮ ಪಾಪಾಜಿ ದಿನ ಬೆಳಗ್ಗೆ ಎದ್ದ ತಕ್ಷಣ 1 2 3 ಮಾಡೇ ಮಾಡ್ತೀವಿ ಈ ಥರ. ಮಗಂದು ಲಂಚ್ ಬಾಕ್ಸ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವುದೋ ಸ್ಟೀಲಿಂದ ಒಂದು ಡಬ್ಬಿ ಕೊಡೋರು ಅಷ್ಟೇ. ಒಂದು ಚಿಕ್ಕದ ಇಲ್ಲ ಡಬಲ್ ಇರೋದಿರ್ತಿತ್ತು. ಇವ್ನು ನೋಡ್ರಿ, ಇಂಥ ಲಂಚ್ ಬಾಕ್ಸ್ ಇದುವರೆಗೂ ನಾನು ಕೂಡ ತಗೊಂಡೋಗಿಲ್ಲ. ನಮ್ದ್ರಲ್ಲಿ ತಗೊಂಡೋಗೋ ಪ್ರಸಂಗನೇ ಬರೋಲ್ಲ. ಸೆಲ್ಫ್ ಎಂಪ್ಲಾಯ್ಡ್ ಎಲ್ಲ ಮನೆಗೆ ಬಂದ್ಬಿಡ್ತೀವಿ ಊಟಕ್ಕೆ. ನೋಡಿ, ಇಡ್ಲಿ, ಕಲ್ಲಂಗಡಿ ಹಣ್ಣು, ಇಲ್ಲೊಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಮತ್ತು ಸಾಂಬಾರು ಏನು ಹಾಕಲ್ಲ? ಸಾಂಬಾರು ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ. ನನಗೂ ತಗೊಂಡು ಹೋಗ್ಬೇಕು ಅನ್ಸಾಗುತ್ತೆ ಊಟಕ್ಕೆ. ಫುಲ್ ಎಲ್ಲ ರೆಡಿಯಾಗಿ ಮನೇಲಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಕೆಳಗೆ ಬಂದ್ವಿ. ಹಾಗೆ ಆನ್ ದ ವೇ ಆಂಜನೇಯನ ಗುಡಿ ಇತ್ತು, ರಾಮಾಂಜನೇಯನ ಗುಡಿಗೆ ಹೋಗಿ ನಮಸ್ಕರಿಸಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು, ನಮ್ಮ ಪಾಪಗೆ ಆಂಜನೇಯನ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಪದೇ ಪದೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಸೀದಾ ಸ್ಕೂಲ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ಮಕ್ಕಳೆಲ್ಲ ಬಂದಿದ್ರು. ನಾವು ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಒಂದು 5 ನಿಮಿಷ ವೆಯ್ಟ್ ಮಾಡ್ತಾ ಇದ್ರು ಅವ್ರ ಮೇಡಮು. ಹೋದ ತಕ್ಷಣನೇ ಎದುರುಗಡೆನೇ ಜಾರಬಂಡಿ ಇಟ್ಟಿದ್ರಿಂದ ಹತ್ತಿ ಆಟ ಆಡೋಕ್ಕೆ ಹಂಗೆ ಸ್ಟಾರ್ಟ್ ಮಾಡ್ದೆ ಅಣ್ಣ ಬಾಂಡು. ಅಲ್ಲಿಂದ ಸೀದಾ ಒಳಗೋಗು ಅಂದರೆ ಪ್ಲೇ ಏರಿಯಾಗೆ ಹೋಗ್ಬಿಟ್ಟೇನು. ಎಲ್ಲ ಮಕ್ಕಳು ಒಳಗಡೆ ಕೂತಿದ್ರೆ ಫುಲ್ ಪ್ಲೇ ಏರಿಯಾದಿಂದ ಆಚೆನೇ ಬರ್ತಿಲ್ಲ ಅಣ್ಣ. ಅಲ್ಲಿ ಪಾಪ ಅವ್ರ ಮ್ಯಾಮ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಏನೋ ಹೂ ಹಾಕಿ ವೆಲ್ಕಮ್ ಮಾಡಬೇಕು ಅಂತೆಲ್ಲ ಪಾಪ ಅವರೆಲ್ಲ ತುಂಬ ಚೆನ್ನಾಗಿ ಇದನ್ನು ಮಾಡ್ತಾಯಿದ್ರು. ಮತ್ತು ಪೇಷನ್ಸಿಂದ ವೆಯ್ಟ್ ಮಾಡಿ ಅವ್ನು ಬರೋವರೆಗೂ ಕಾದು ಏನೇನೋ ಅವನಿಗೆ ಕತೆ ಹೇಳಿ ಕರ್ಕೊಂಡು ಸೀದಾ ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಆಚೆ ಬರೋಕ್ಕೆ ಸ್ಟಾರ್ಟ್ ಮಾಡ್ದೆ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇರ್ಲಿ ಬಿಡು, ಏನಾಗಲ್ಲ. ಒಂದೆರಡು ದಿನ ಅಡ್ಜಸ್ಟ್ ಆಗ್ತೈತಿ. ಅದು ಮಾಡ್ಬಿಡು. ಯಾವತ್ತಿದ್ರೆ ಫೇಸ್ ದಾಟ್ಲೇಬೇಕು ಅವನು. ನನಗೂ ಹಂಗೆ ಅನಿಸ್ತೈತಿ, ಮತ್ತೆ ಏನಾಗಲ್ಲ ಬಿಡು, ಹೋಗಿ ಆಡ್ಬೇಡ್ಬಿಡು, ಏನಾಗಲ್ಲ. ಇಲ್ಲೇ ನಿಂತೋಗೋಣ ಒಂದು 15 ನಿಮಿಷ. ಹಾಂ, ಅವನಕ್ಕಿಂತ ನನ್ನ ಹೆಂಡತಿ ಮುಖನೇ ನೋಡೋಕ್ಕಾಗ್ತಿರಲಿಲ್ಲ. 1 ಸೆಕೆಂಡು ಬಿಟ್ಟಿರಲ್ಲ ಪಾಪುನ. ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮನೆಗೆ ಬಂದ್ವಿ.